ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ಭಾರತದ ವಿರುದ್ಧ ಅಂದ್ರೆ ಏನು? ಮದ್ರಸಾಗೆ ವಿರೋಧಿ ಚಟುವಟಿಕೆಗಳು ನಡೀತಾವೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷ ಈ ತರ ಎಲ್ಲ ಮಾಡಬಾರ್ದು. ಈ ದೇಶದವರಿಗೆ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಬ್ರಿಟಿಷರ್ ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆ ಬಂದು ಭಾಷಣ ಮಾಡ್ತಾರದು ಸುಳ್ಳು. ಗೂಬೆ ಕೂರಿಸಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ನಾಡು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ದೇಶದ ಬಗ್ಗೆನೂ ಭಾವನೆ ಇಲ್ಲ. ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಯತ್ನಾಳ್ ಏನ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು. ಕ್ಷಮೆ ಕೇಳಬೇಕು. ಯತ್ನಾಳ್ ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ಕಿರಿಕಿರಿ ನೀವು
ಟಿಪ್ಪು ಈ ಸುಲ್ತಾನ್ ವೇದಿಕೆ ಜಯಂತಿ ಮಾಡಿದ್ದೀರಿ. ಎಲ್ಲರೂ ಒಗ್ಗೂಡಿಸಕ್ಕಿರೋದು 4 ಲಕ್ಷ ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು ಯತ್ನಾಳಂತ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ? ಯತ್ನಾಳ್ ಅವರೇ, ಟಿಪ್ಪು ಸುಲ್ತಾನ್ ಹಿಡಿದ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಎಲ್ಲ ಬಿಟ್ಟು ಹೋಗಿದ್ರಿ ಇಲ್ಲಿ. ಮಾನ ಮರ್ಯಾದೆ ಇಲ್ದೆ ಬಿಜಾಪುರದಲ್ಲ ಸರಿಯಾಗಿ ಮುಸಲ್ಮಾನರ ಮರಿಬಾರ್ದು. ಟಿಪ್ಪು ಸುಲ್ತಾನ್ ಹಿಡಿದಲ್ಲ. ಅರೆ ಬೆಂಕಿ ಹಚ್ಚೋರು ನೀವು. ಅಧ್ಯಕ್ಷರೇ, ಅಲ್ಲ ಬೆಂಕಿ ಎತ್ಕೊಂಡು ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಹಾಕಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲಾ ಜಾತಿ ಓಟ್ ಪಡ್ಕೊಂಡು ಬಂದಿದ್ದೇವೆ. ಈ ಶಂಕರಗೌಡ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಯತ್ನಾಳ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಆಯ್ತು, ಕ್ಷಮೆ ಕೇಳಬೇಕು. ಇವರು 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳ್ಬೇಕು ಅವರು. ನೆನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಮಾತಾಡಿದ್ರೆ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಈಗ ಆಸೇಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು. ಆ ಜನತಾದಳದಾಗಿದ್ದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ 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 ನೋಡಿ, ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿಲ್ಲ. ರಾಣಾ ಪ್ರತಾಪ್ ಸಾಕು, ಗೊತ್ತು. ನಿಮ್ ರಾಜಕಾರಣ ಗೊತ್ತು. ಜಯಂತಿನೂ ಮಾಡಿರಿ. ಈಗ ಮಿನಿಸ್ಟರ್ಸ್ ಇಲ್ಲಿ ಕೇಳಿ, ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಟೇಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನ ಆಯ್ತು. ಸ್ಪೀಕರ್ ಓಕೆ, ನಾನೀಗ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ಆಸಿಫ್ ಸಿಟ್ ಡೌನ್. ನೀವು ಮಾತಾಡಾಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ. ಈಗ ಆಯ್ತು, ಮಾತಾಡ್ತಾರೆ. ತಾವು ಮಾತಾಡಿದ್ರೆ ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತಾರೆ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಪ್ಲೀಸ್. ಆಸಿಫ್ ಕೂತ್ಕೊ. ಆಯ್ತು ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ. ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ಮಾತಾಡ್ತೀನಲ್ಲ. ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಹೇಳಿ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರೆಡ್ಡಿ ಅವರೇ, ಓಕೆ. ಅಧ್ಯಕ್ಷರೇ ಒಂದ್ ಸೆಕೆಂಡ್. ಅದಕ್ಕೆ ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ. ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ. ಈಗ ಆಯ್ತು, ನೀವು ರೇವಣ್ಣ ಅವರೇ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಕಡೆ ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ.